ವಿಶೇಷವಾಗಿ ಪೌರ ಕಾರ್ಮಿಕರ ಬಗ್ಗೆ ನೀವು ಮಾತಾಡಬೇಕು ಅಂತೇಳಿ ನನಗೆ ವಿಷಯ ನೀಡಿದ್ದಾರೆ. ಪುತ್ತೂರು ಸ್ಥಳೀಯ ಸಂಸ್ಥೆ, ಪುತ್ತೂರು ಪುರಸಭೆ ಪ್ರಾರಂಭ ಆಗಿ 70ನೇ ದಶಕದಲ್ಲಿ ಪ್ರಾರಂಭ ಆಗಿ ನಾನು ತಿಳ್ಕೊಂಡಿದ್ದೇನೆ. ಅಂದಿನಿಂದ ಇವತ್ತಿನವರೆಗೆ ತುಂಬ ಕೌನ್ಸಿಲರ್ಸ್ ಬಂದು ಹೋಗಿದ್ದಾರೆ, ಚುನಾಯಿತರಾಗಿ ಬಂದು ಹೋಗಿದ್ದಾರೆ. ಕಳೆದ ಅವಧಿಯಲ್ಲಿ ರಿಯಾಜ್ ಪರಳಕ ಚುನಾವಣೆ ಗೆದ್ದು ಬಂದ ಸಂದರ್ಭದಲ್ಲಿ ಅವನು ಪ್ರಥಮ ವರ್ಷದಲ್ಲೇ ಅವು ಹೇಳ್ತಾ ಇದ್ದದ್ದು. ಒಂದು ದಿವಸ ಪೆರ್ನಾಲ್ ಈದ್ ಕಾರ್ಯಕ್ರಮದಲ್ಲಿ ಊಟ ಕೊಡುವಂಥ ಕಾರ್ಯಕ್ರಮ ಮಾಡಿದ ಅಂತ. ಆಗ ನಾನು ಕೇಳಿದೆ, ಏನು ಮಾರೆ ಕಾರ್ಯಕ್ರಮನೇ ನಗರಸಭೆಯಲ್ಲೇನೋ ಕಾರ್ಯಕ್ರಮ ಹಾಕಿಕೊಂಡಿದ್ದೀಯಾ ಅಂತೇಳಿ. ಇಲ್ಲ, ಪೌರ ಕಾರ್ಮಿಕರು ಒಂದು ಊಟ ಕೊಡಬೇಕು ಅಂತೇಳಿ. ಇವತ್ತು ಆ ಬಳಿಕ ಪೌರ ಕಾರ್ಮಿಕರ ಕೇಂದ್ರೀಕರಿಸಿಕೊಂಡು ಹಲವಾರು ಕಾರ್ಯಕ್ರಮವನ್ನು ಮಾಡ್ತಾ ರಿಯಾಜ್ ಪರಳಕ ಬಂದಿದ್ದಾರೆ. ಇವತ್ತು ಪೌರ ಕಾರ್ಮಿಕರ ಸೇವಾ ಮಹತ್ವ ಯಾರೇ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ಅಮಲ ರಾಮಚಂದ್ರ ಕೂಡ ಹೇಳಿದ್ರು, ನಾವು ಬೆಳಿಗ್ಗೆ ಎದ್ದು ಪೇಟೆಗೆ ಬರುವಾಗ ಪುತ್ತೂರು ನಗರವನ್ನು ಸ್ವಚ್ಛವಾಗಿಡುವಂಥ ಕೆಲಸವನ್ನು ಕಾರ್ಮಿಕರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅತ್ಯಂತ ಗೌರವ ಕೊಡುವಂಥ ಒಂದು ಸಮುದಾಯ ಇದ್ದರೆ ಅದು ನಾನು ವೈಯಕ್ತಿಕವಾಗಿ ಅದು ಪೌರ ಕಾರ್ಮಿಕ ಸಮುದಾಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಅಬುಬಕರ್ ಅವರು ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿ ನಿವೃತ್ತಗೊಂಡಿದ್ದಾರೆ. ಅವರು ಪುತ್ತೂರು ಪುರಸಭೆಯಲ್ಲಿ ಹಲವಾರು ವರ್ಷ ಆರೋಗ್ಯ ನಿರೀಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ನಾನು ನಿಕಟವಾಗಿ ಈ ಪೌರ ಕಾರ್ಮಿಕ ಕೆಲಸ ಕಾರ್ಯವನ್ನು ನೋಡ್ತಾ ಬಂದವ. ಕಳೆದ 4 ಬಾರಿ ಪುರಸಭಾ ಸದಸ್ಯನಾಗಿ, ನಗರಸಭಾ ಸದಸ್ಯನಾಗಿ ಈ ಪೌರ ಕಾರ್ಮಿಕರ ಅದರ ಸೇವೆ, ಅವರ ಕಾರ್ಯ ಮತ್ತು ಅವರ ಆ ಸೇವೆ ಮಹತ್ವವನ್ನು ಅರಿತುಕೊಂಡು ಬಂದಂಥ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಇವತ್ತು ನಿಮ್ಮ ಎದುರು ಮಾತಾಡ್ತಿದ್ದೆ. ನಾನು ಮೊನ್ನೆ ತಾನೇ ನಾನು ಮತ್ತು ರೋಷನ್ ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾಗ ಬೆಳಿಗ್ಗೆ ಎದ್ದು ನಾವು ವಿಧಾನಸೌಧಕ್ಕೆ ಹೋಗೋ ಸಂದರ್ಭದಲ್ಲಿ ಒಂದು ಕಡೆ ಇಡೀ ಪೇಟೆಯಲ್ಲಿ ಒಂದು ಭಾಗ ಸ್ವಚ್ಛ ಆಗಿತ್ತು, ಇನ್ನೊಂದು ಕಡೆ ಅಲ್ಲಿ ಕಸದ ರಾಶಿ. ಒಂದು 8 ಗಂಟೆ ಹೊತ್ತಿಗೆ. ಹಾಗಾದ್ರೆ ಆ ರೋಷನ್ ಹೇಳಿದೆ, ಈ ಭಾಗದಲ್ಲೆಲ್ಲ ಈಗ ಸ್ವಚ್ಛ ಮಾಡಿಕೊಂಡು ಬಂದಿದ್ದಾರೆ, ಇನ್ನು ಕೂಡ ಬಾಗಿದೆ. 8-9 ಗಂಟೆ ಆಗುವಾಗ ಪುತ್ತೂರು ಬೆಂಗಳೂರು BBMPಯ ಎಲ್ಲ ಭಾಗವನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ನಮ್ಮ ಪೌರ ಕಾರ್ಮಿಕರು ಮಾಡ್ತಾ ಇದ್ದಾರೆ ಅಂತೇಳಿ. ಇದು ವಿಶೇಷವಾಗಿ ಪೌರ ಕಾರ್ಮಿಕರನ್ನ ಸಮಾಜದ ಆರೋಗ್ಯವನ್ನು ಕಾಪಾಡುವ ವೈದ್ಯರಂತ ಹೇಳುವಂಥದ್ದು ಅದು ಹೆಚ್ಚೆನ್ನುವುದಿಲ್ಲ. ಯಾಕಂದರೆ ಅವರು ನಮ್ಮ ಸಮಾಜದ ಆರೋಗ್ಯವನ್ನು ಕಾಪಾಡುವಂಥ ವೈದ್ಯರು. ಇದು ವಿಶೇಷವಾಗಿ ಮಳೆ ಇರಲಿ, ಬಿಸಿಲು ಇರಲಿ, ಯಾವುದೇ ಕಷ್ಟ ಇರಲಿ, ಇವತ್ತು ಕಸ ವಿಲೇವಾರಿ ಮಾಡುವಂಥದ್ದು, ಕಸ ಗುಡಿಸುವಂಥದ್ದು, ಇವತ್ತು ಚರಂಡಿಗಳನ್ನು ಸ್ವಚ್ಛಗೊಳಿಸುವಂಥದ್ದು, ಇಡೀ ನಗರ ವ್ಯಾಪ್ತಿ ಎಲ್ಲ ಭಾಗವನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಕಾರ್ಯವನ್ನು ಇವತ್ತು ಪುಣ್ಯದ ಕೆಲಸವನ್ನು ಮಾಡುವಂಥ ಒಂದು ಸಮುದಾಯ ಇದ್ದರೆ ಅದು ಪೌರ ಕಾರ್ಮಿಕರಂತ ಆ ಸಮುದಾಯ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಿದ್ದೀನಿ. ಯಾಕಂತ ಹೇಳಿದರೆ ಇವತ್ತು ನಾವು ಬೆಳಿಗ್ಗೆ ಎದ್ದು ಬರುವಾಗ ಇಡೀ ಪುತ್ತೂರು ನಗರ ಸ್ವಚ್ಛವಾಗಿರ್ತದೆ. ನಾವು ಹಿಂದೆ ಪೌರ ಕಾರ್ಮಿಕರ ಒಂದು ಸ್ಟ್ರೈಕ್ ಆಯಿತು, 1 ವಾರ. ಆ ಸ್ಟ್ರೈಕ್ ಸಂದರ್ಭದಲ್ಲಿ ನಮಗೆ ಪುತ್ತೂರಿನ ವ್ಯವಸ್ಥೆ ಹೇಗಿತ್ತು ನಮಗೆ ಅನುಭವ ಆಗಿದೆ. ಇಡೀ ಪುತ್ತೂರು ನಗರ ಇಡೀ ಕಸ ಮತ್ತು ಎಲ್ಲ ತುಂಬಿ ಗಬ್ಬೆದು ನಾರುವಂಥ ಒಂದು ಪರಿಸ್ಥಿತಿ ಯಾವತ್ತಾಗಿತ್ತು. ಏನೆಲ್ಲ ವ್ಯವಸ್ಥೆ ಮಾಡಿ ಸ್ವಚ್ಛಗೊಳಿಸುವಂಥ ಕಾರ್ಯವನ್ನು ಮಾಡುವಂಥದ್ದು ಇವತ್ತು ಪೌರ ಕಾರ್ಮಿಕ ಧರಣಿ ಕೂತಾಗ ಅವರ ಬೇಡಿಕೆಯನ್ನು ಆದಷ್ಟು ಬೇಗ ಪೂರೈಕೆ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಬಂದಿದೆ. ಇವತ್ತು ಪೌರ ಕಾರ್ಮಿಕರು ಬೆಳಿಗ್ಗೆ 5 ಗಂಟೆ ಬರ್ತಾರೆ. ನಮ್ಮ ಆರೋಗ್ಯ ನಿರೀಕ್ಷಕರು ಕೂಡ ಬೆಳಿಗ್ಗೆ 5 ಗಂಟೆ ಬರಬೇಕು, ಈಗ ಬರ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ನಾನು 96-97ರಲ್ಲಿ ನಾನು ಪುರಸಭೆಗೆ ಪ್ರಥಮವಾಗಿ ಚುನಾಯಿತನಾಗಿ ಬಂದಾಗ ಆಗ ಪೌರಾಯುಕ್ತರು, ಆಗ ಮುಖ್ಯಾಧಿಕಾರಿಗಳಿದ್ರು, ಆಗ ಒಬ್ಬರ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದದ್ದು, ಮತ್ತು ಸ್ಯಾನಿಟರಿ ಅಫೇರ್ ಇಬ್ಬರು ಇದ್ರು. ಅವರೆಲ್ಲ ಬೆಳಿಗ್ಗೆ 5 ಗಂಟೆಗೆ ಬಂದು ಈ ಮೊದಲ ದಿವಸವೇ ಪೌರ ಕಾರ್ಮಿಕರ ಎಲ್ಲ ವಾರ್ಡ್ಗಳನ್ನು ಅವರ ಆ ಕರ್ತವ್ಯವನ್ನು ನಿಯೋಜನೆ ಮಾಡಿ ಬೆಳಿಗ್ಗೆ ಬಂದು ಎಲ್ಲವನ್ನು ಸ್ವಚ್ಛಗೊಳಿಸಿ ಆ ಬಳಿಕ ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಪುನಃ ಕಚೇರಿಗೆ ಬರುವಂಥ ಕೆಲಸವನ್ನು ಮಾಡುವಂಥ ನಾನು ನೋಡಿದ್ದೇನೆ. ಇವತ್ತು ವಿಶೇಷವಾಗಿ ಪೌರ ಕಾರ್ಮಿಕರ ನೇಮಕಗೊಳಿಸುವಂಥ ಅಧಿಕಾರ ನಗರಸಭೆ ಪುರಸಭೆಗೆ. ಇವತ್ತು ಸ್ಥಳೀಯ ಸರ್ಕಾರ ಅಂತ ಹೇಳುವಂಥ ವಿಚಾರದಲ್ಲಿ ಅವರಿಗೆ ಬೇಕಾದಂಥ ಪೌರ ಕಾರ್ಮಿಕರ ನೇಮಕಗೊಳಿಸುವಂಥದ್ದು, ಅದಕ್ಕೆಲ್ಲ ವ್ಯವಸ್ಥೆ ಮಾಡುವಂಥ ಅಧಿಕಾರವನ್ನು
ಮೊದಲು ಆ ನಿಯಮದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಿತ್ತು. ಬಳಿಕ ವಿಕೇಂದ್ರೀಕರಣದ ವ್ಯವಸ್ಥೆ, ಕೇಂದ್ರೀಕರಣ ವ್ಯವಸ್ಥೆ, ವಿಕೇಂದ್ರೀಕರಣ ಅಲ್ಲ, ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಮೂಲಕ ಇವತ್ತು ಎಲ್ಲ ಕೇಂದ್ರೀಕೃತವಾಗುವಂಥ ವ್ಯವಸ್ಥೆಯನ್ನು ಕಲ್ಪಿಸಿದ ಕಾರಣ ಕಾಲಕ್ರಮೇಣ ಪೌರ ಕಾರ್ಮಿಕರ ನೇಮಕಾತಿಯ ತೊಂದರೆಯಿಂದಾಗಿ ನೇಮಕಾತಿ ಆಗದೆ ಸ್ವಚ್ಛತಾ ಕಾರ್ಯಕ್ರಮದ ಒಂದು ವ್ಯವಸ್ಥೆಯಲ್ಲಿ ತೊಡಕುಂಟಾದಾಗ ಸರ್ಕಾರ ಇನ್ನೊಂದು ಕಡೆ ಯೋಚನೆ ಮಾಡಿತು. ನೇರ ನೇಮಕಾತಿ ಮಾಡುವಂಥದ್ದು, ಅವರನ್ನು ಅಪಾಯಿಂಟ್ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಿಲ್ಲಿಸಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಗುತ್ತಿಗೆ ಕೊಡುವಂಥ ಕೆಲಸ ಕಾರ್ಯವನ್ನು ಸರ್ಕಾರ ಮಾಡಿತು. ಇದು ನಿರಂತರವಾಗಿ ನಡೀತಾ ಇತ್ತು. ಯಾವುದೇ ಪುರಸಭೆಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ನೇಮಕಾತಿ ಆಗ್ತಿರ್ಲಿಲ್ಲ. 2013-18ನೇ ಸಾಲಿನಲ್ಲಿ ನಮ್ಮ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಆಗಿನ ಅವಧಿಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಇವತ್ತು ಪೌರ ಕಾರ್ಮಿಕರ ಪರವಾಗಿ ಒಲವು ವ್ಯಕ್ತಪಡಿಸಿ ಇವತ್ತು ಏನು ಗುತ್ತಿಗೆ ಕೊಡ್ತಾ ಇದ್ದೇವೋ ಅದನ್ನು ನಿಲ್ಲಿಸಿ ಇವತ್ತು ನೇರವಾಗಿ ಪೌರ ಕಾರ್ಮಿಕ ನೇಮಕ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ದು ಈ ದೇಶಾದ್ಯಂತ ಮಾಡಿದರೆ ಅದು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಂತ ಹೇಳುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ತೊಡಕಲು ಆ ನೇಮಕಾತಿಯಲ್ಲಿ ತುಂಬ ತೊಂದರೆ ಆಯಿತು. ಯಾಕಂತ ಹೇಳಿದ್ರೆ ಈ ಸ್ವಚ್ಛತಾ ಗುತ್ತಿಗೆ ಪಡ್ಕೊಂಡವರು ಅವ್ರು ಯಾರೆಲ್ಲ ಅವರ ಸ್ವಚ್ಛತಾ ಗುತ್ತಿಗೆ ಒಟ್ಟಿಗೆ ಕೆಲಸ ಮಾಡ್ತಂತ ಆ ಗುತ್ತಿಗೆ ಆಧಾರದಿಂದ ಮಾಡಿದಂಥ ನೇಮಕದಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ಕಾರ್ಮಿಕರಿಗೆ ESI ಮತ್ತು PF ಸರಿಯಾಗಿ ಸಪ್ತ ಸಮಯದಲ್ಲಿ ಪಾವತಿ ಮಾಡದ ಕಾರಣ ಹಲವಾರು ನಮ್ಮ ನಗರಸಭೆಯಲ್ಲಿ ಕೂಡ ಕೆಲವರಿಗೆ ನೇಮಕಾತಿ ಆಗಲಿಕ್ಕೆ ಅನಾನುಕೂಲ ಆಯಿತು. ಬರ್ಗನೂರವರು. ಆದರೆ ಈಗಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಆ ಬಳಿಕ ಇದರ ಮುಂದೆ ಇದ್ದಂಥ ಸರ್ಕಾರ ಕೂಡ ಭರವಸೆ ಕೊಟ್ಟಿದ್ದು ಯಾವುದೇ ಪೌರ ಕಾರ್ಮಿಕರ ನೇಮಕಾತಿ ಮಾಡಲಿಕ್ಕೆ ಕಾಯಂ ಆಗಲಿ ಅಥವಾ ನೇರವಾಗಿ ಪಾವತಿ ಮಾಡುವಂಥ ವ್ಯವಸ್ಥೆ ಮಾಡುವಂಥದ್ದಾಗಲಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರಲಿಲ್ಲ. ಆದರೆ ದಿಟ್ಟ ನಿರ್ಧಾರ ತೆಗೆದುಕೊಂಡು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಅದಕ್ಕೊಂದು DPR ಅನ್ನು ಮಾಡಿ, ಇಲ್ಲಿ DPR ಮಾಡುವಾಗ ಆಗ ನಮ್ಮ ಆಡಳಿತ ಇತ್ತು. DPR ಮಾಡುವಾಗ 84 ಪೌರ ಕಾರ್ಮಿಕರ ಅವರ ಆ ಮಾರ್ಗಸೂಚಿಯಂತೆ 84 ಜನ ಪೌರ ಕಾರ್ಮಿಕರ ಅವಶ್ಯಕತೆ ಇದೆ ಅಂತ ಹೇಳುವ ದೃಷ್ಟಿಯಲ್ಲಿ ನಾವು DPR ಅನ್ನು ಮಾಡಿದೆ. ಈಗ ಪುತ್ತೂರು ನಗರಸಭೆಯಲ್ಲಿ 84 ಪೌರ ಕಾರ್ಮಿಕರು ಬೇಕು. ನೇರ ನೇಮಕಾತಿ ಮತ್ತು ಕಾಯಂ ನೌಕರ ಒಟ್ಟು ಸೇರಿ 45 ಪೌರ ಕಾರ್ಮಿಕರು. ಇನ್ನು ಕೂಡ 40 ಪೌರ ಕಾರ್ಮಿಕರ ಕೊರತೆ ಇದೆ. ಪ್ರತಿದಿನ 20 ಟನ್ನು ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಪ್ರತಿದಿನ ಪುತ್ತೂರು ನಗರದಲ್ಲಿ 20 ಟನ್ನು ಆ ತ್ಯಾಜ್ಯವನ್ನ ಕಸವನ್ನ ವಿಲೇವಾರಿ ಮಾಡುವಂತ ಈ ಜವಾಬ್ದಾರಿ 45 ಜನ ಸೇರಿ ಮಾಡ್ತಾ ಇದ್ದಾರೆ. ಇದು ಬೆಳಿಗ್ಗೆ ನಾವು ಬರುವಾಗ ಇಡೀ ಪುತ್ತೂರು ಸ್ವಚ್ಛವಾಗಿರ್ತದೆ. ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಬಂದು ಈ ನಮ್ಮ ಪೌರ ಕಾರ್ಮಿಕರು ಇಡೀ ಪುತ್ತೂರು ನಗರದ ಅವರಿಗೆ ನಿಗದಿಪಡಿಸಿದಂಥ ರಸ್ತೆಯನ್ನು ಗುಡಿಸುವಂಥದ್ದು, ಕಸವನ್ನು ವಿಲೇವಾರಿ ಮಾಡುವಂಥ, ಅದನ್ನು ನೆಲಭರ್ತಿ ಸ್ಥಳಕ್ಕೆ ಸಾಗಿಸಿ ಅಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ನಮ್ಮ ಪೌರ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಅವರಿಗೆ ಮಾಡುವಂಥ ಸನ್ಮಾನ ಗೌರವ ಇವತ್ತು ನಾವು ಮಾಡಲೇಬೇಕು. ಸಮಾಜ ಮಾಡಬೇಕಿತ್ತು, ಇವತ್ತು ರಿಯಾಜ್ ಮಾಡ್ತಾ ಇದ್ದಾರೆ. ಇವತ್ತು ಪೌರ ಕಾರ್ಮಿಕರನ್ನ ಸಮಾಜ ಗುರುತಿಸಿ ಗೌರವಿಸಬೇಕು. ನಾ ಇನ್ನೊಂದು ಮಾತು ಹೇಳ್ತಾನೆ. ಇವತ್ತು ಈಗಾಗಲೇ ಪೌರಾಯುಕ್ತರು ಹೇಳಿದ್ರು, ಕಸವನ್ನ ವಿಂಗಡಿಸಿ ಕೊಡಬೇಕು. ಪ್ರತಿಯೊಂದು ಮನೆಯ ನಾಗರಿಕರು ಪ್ರತಿಯೊಂದು ಕಸವನ್ನ ಹಸಿ ಕಸ ಮತ್ತು ಒಣ ಕಸವಾಗಿ ವಿಂಗಡಿಸಿ ಕೊಡಬೇಕು. ಅದನ್ನು ಪೌರ ಕಾರ್ಮಿಕರ ಗೌರವಯುತವಾಗಿ ಅವರು ವಿಲೇವಾರಿ ಬಂದಾಗ ಅವರೊಟ್ಟಿಗೆ ಸೌಜನ್ಯದಲ್ಲಿ ವರ್ತಿಸಿ ಅವರಿಗೆ ಸಹಕಾರ ಮಾಡಬೇಕು. ಈ ರೀತಿಯ ಕೆಲಸ ಮಾಡಿದಾಗ ಮಾತ್ರ ನಾನು ಹೇಳುವಂಥದ್ದು, ನಮ್ಮ ನಗರದ ನಾಗರಿಕ ಬಂದು ಅಲ್ಲಲ್ಲಿ ನಿಮಗೆ ಸನ್ಮಾನ ಗೌರವ ಮಾಡಬೇಕು ಅಂತಿಲ್ಲ. ಪ್ರತಿನಿತ್ಯ ಉತ್ಪಾದನೆ ಆಗ ತನ್ನ ಮನೆ ಕಸವನ್ನು ವಿಂಗಡಿಸಿ ಗೌರವಯುತವಾಗಿ ಆ ಪೌರ ಕಾರ್ಮಿಕರ ಕೊಡುವುದರ ಮೂಲಕ ಇವತ್ತು ಪುತ್ತೂರಿನ ಸ್ವಚ್ಛ ಭಾರತ್ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಕೈ ಜೋಡಿಸ್ತಾರ ಅವರು ಪೌರ ಕಾರ್ಮಿಕರು ಕೊಡುವಂಥ ಸನ್ಮಾನ ಅಂತ ಹೇಳುವಂಥ, ಈ ಸಮಾಜ ಕೊಡುವಂಥ ಸನ್ಮಾನ ಅಂತ ಹೇಳುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ಇಡೀ ನಗರದ ಆರೋಗ್ಯವನ್ನ ಸ್ವಚ್ಛಗೊಳಿಸಿ ಇವತ್ತು ಆರೋಗ್ಯಯುತ ಸಮಾಜವನ್ನು ರೂಪಿಸುವಂತ ಒಂದು ಕಾರ್ಯಯೋಗ್ಯ ಕೆಲಸವನ್ನ ಮಾಡುವಂತ ಪೌರ ಕಾರ್ಮಿಕರಿಗೆ ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನ ಆಗ್ತಾ ಇದೆ. ನಾನು ರಿಯಾಜ್ ಅನ್ನ ಆದಷ್ಟು ನಾನು ಇಷ್ಟಪಡೋದು ಆ ಒಂದು ಕಾರ್ಯಕ್ರಮಕ್ಕೆ. ನಾವು ತುಂಬಾ ಪೌರ ಕಾರ್ಯಕ್ರಮ ಎಲ್ಲ ಕಾರ್ಯಗಳಿಗೆ ನಾವು ಸಹಕಾರ ಮಾಡ್ತಾ ಬಂದಿದ್ದೇವೆ.
ಅದರ ವೈಯಕ್ತಿಕವಾಗಿ ಆ ಪೌರ ಕಾರ್ಮಿಕರನ್ನ ಗುರುತಿಸಿ ಅವರಿಗೆ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಂಥ ಆ ರಿಯಾಜನ ಆ ಮಾನಸಿಕತೆ ಬಗ್ಗೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೆ. ಇವತ್ತು ಈದ್ ಸೌಹಾರ್ದ ಕಾರ್ಯಕ್ರಮ, ಸಮ್ಮಿಲನ ಕಾರ್ಯಕ್ರಮ, ಅದರೊಟ್ಟಿಗೆ ನಾವೆಲ್ಲ ಸೇರಿಕೊಂಡು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿ ಸಹಭೋಜನ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ರಫೀಕ್ ಮಾಸ್ಟರ್ ಹೇಳಿದ್ದು ಒಂದು ಮಹತ್ವವಾದಂಥ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ರಿಯಾಜ್ರವರು. ಅವರಿಗೆ ಪುತ್ತೂರು ಜನತೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದು ವಿಶೇಷವಾಗಿ ಹಲವಾರು ಸಮಸ್ಯೆಗಳಿದೆ, ನಮ್ಮ ಶಾಸಕರು ಇರಬೇಕಿತ್ತು, ಅವ್ರ ಹತ್ರ ಇದ್ದಾಗ ಹೇಳಬೇಕು ಅಂತಿತ್ತು. ಇದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಹಲವಾರು ಚಾಲಕರಾಗಿ ಕೆಲಸ ಮಾಡುವವರಿದ್ದಾರೆ, ಲೋಡರ್ ಆಗಿ ಕೆಲಸ ಮಾಡುವವರಿದ್ದಾರೆ, ಇವತ್ತು ಸ್ಯಾನಿಟರಿ ದಫೇದಾರ್ ಮೇಲ್ವಿಚಾರಾಗಿ ಕೆಲಸ ಮಾಡುವವರು, ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವವರಿದ್ದಾರೆ, ಇವತ್ತು ಹೆಚ್ಚಿನ ಚಾಲಕರು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವವರಿದ್ದಾರೆ. ಅವರನ್ನು ಕೂಡ ಪೌರ ಕಾರ್ಮಿಕರಾಗಿ ನೇರವಾಗಿ ಅವರನ್ನು ಕಾಯಮಗೊಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ವಿಚಾರ ಬೇಡಿಕೆ ಇದೆ. ಯಾಕೆ ಅಂತ ಹೇಳಿದ್ರೆ ಕೇವಲ ಪೌರ ಕಾರ್ಮಿಕರು ಮಾತ್ರ ಅಲ್ಲ, ಇವತ್ತು ಲೋಡರ್ಸ್ ಆಗಲಿ, ಡ್ರೈವರ್ಗಳಾಗಲಿ, ಸ್ಯಾನಿಟರಿ ದಫೇದಾರ್ ಆಗಲಿ, ಎಲ್ಲರೂ ಕೂಡ ಪೌರ ಕಾರ್ಮಿಕರ ಕೆಲಸವನ್ನು ಮೇಲ್ವಿಚಾರ ಮಾಡೋದ್ರ ಮೂಲಕ ಇವತ್ತು ನಗರವನ್ನು ಸ್ವಚ್ಛ ಇಡುವಂಥ ಕೆಲಸವನ್ನು ಮಾಡುವಂಥ ಮಾತ್ರವಾದಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಅವರ ಬೇಡಿಕೆಯನ್ನೇ ಏನು ತಾಂತ್ರಿಕ ಅಂತ ಗೊತ್ತಿಲ್ಲ. ನಾವೊಂದು ಅಧಿಕಾರಿಯ ಒಟ್ಟಿಗೆ ಸಮಾಲೋಚನೆ ಮಾಡಿದಾಗ ಈ ಹೊರಗುತ್ತಿಗೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಕೊಟ್ಟಂಥ ಒಂದು ಕಾರ್ಯಕ್ರಮವನ್ನು ತೆಗಿಬೇಕು, ನೇರವಾಗಿ ಪೌರ ಕಾರ್ಮಿಕರ ನೇಮಕ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದಾಗ ಒಬ್ಬ ಪೌರಾಲಯ ನಿರ್ದೇಶಕರು ನಮ್ಮಲ್ಲಿ ಚರ್ಚೆ ಮಾಡಿದವರು ಇದು ನೋಡಿ ತೊಂದರೆ ಆಗ್ತದೆ, ನೇರವಾಗಿ ನೇಮಕಾತಿ ಮಾಡಿದರೆ ಅವರು ಧರಣಿ ಕೂತ್ರೆ ಅಥವಾ ಸ್ವಚ್ಛತಾ ಕಾರ್ಯದಲ್ಲಿ ಅವರು ಎಲ್ಲಿಯಾದರೂ ಹಿಂಜರಿದ್ರೆ ಇಡೀ ನಗರಕ್ಕೆ ತೊಂದರೆ ಆಗ್ತದೆ. ಕಾಂಟ್ರಾಕ್ಟ್ ಕೊಟ್ಟರೆ ಆ ಕಾಂಟ್ರಾಕ್ಟ್ನ ಕುತ್ತಿಗೆ ನಮ್ಮ ಕೈಲಿ ಜುಟ್ಟು ನಮ್ಮ ಎಲ್ಲಿ ಇರ್ತದೆ, ಆದರೆ ಮಾಡ್ಬೋದು ಒಂದು ದೃಷ್ಟಿಯಲ್ಲಿ ಆ ಅಧಿಕಾರಿ ವರ್ಗ ಸರ್ಕಾರಕ್ಕೆ ಒತ್ತಡ ತಂದರೂ ಕೂಡ ಇವತ್ತು ಪೌರ ಕಾರ್ಮಿಕರ ಹಿತದೃಷ್ಟಿಯಿಂದ ಇವತ್ತು ಸರ್ಕಾರ ನಮ್ಮ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಶಾಸಕರ ಗಮನಕ್ಕೆ ತಂದು ಇವತ್ತು ಡ್ರೈವರ್ಗಳ ಮತ್ತು ಲೋಡರ್ಗಳ ಪೌರ ಮತ್ತು ಯಾವುದು ಸ್ಯಾನಿಟರಿ ದಫೇದಾರರು ಯಾರೆಲ್ಲ ಗುತ್ತಿಗೆದಾರರಲ್ಲಿ ಕೆಲಸ ಮಾಡ್ತಾರೆ ಅವರನ್ನು ಪರ್ಮನೆಂಟ್ ಮಾಡುವಂಥ ವಿಚಾರದಲ್ಲಿ ಒತ್ತಡ ತರುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತಂದು ಇವತ್ತು ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ಪುತ್ತೂರಿನಲ್ಲಿ ಮೂಲಭೂತ ಸೌಕರ್ಯಗಳಿಗಿಲ್ಲ. ಎಲ್ಲೋ ಬಪ್ಪಲಿಗೆ ನೆಲ್ಲಿಗುಂಡು ಎಂಬಲ್ಲಿ ನೆಲ್ಲಿಗುಂಡಿಯಲ್ಲಿ ಕೆಲವರಿಗೆ ಮನೆ ನಿರ್ಮಾಣ ಆಗಿದೆ. ನಿಜವಾಗಿ ನಮ್ಮ ಆದ್ಯ ಕರ್ತವ್ಯ ಪೌರಾಯುಕ್ತರು, ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಜಾಗ ನಿಗದಿ ಮಾಡಿ ಅವರಿಗೆ ಆ ನಿವೇಶನ ಮತ್ತು ಮನೆಯನ್ನು ಒದಗಿಸಿಕೊಡುವಂಥ ಆದ್ಯ ಕರ್ತವ್ಯ ನಮ್ಮದಿದೆ. ಯಾಕಂತ ಹೇಳಿದ್ರೆ ಇಡೀ ಪುತ್ತೂರಿನ ನಾನು ತುಂಬ ಸಲ ಹೇಳಲಿಕ್ಕೆ ನನ್ನ ಅಧಿಕಾರಿಗಳ ವಿರುದ್ಧ ಸ್ವಲ್ಪ ಖಾರವಾಗಿರುವಂಥವು. ನಾನು ಪುತ್ತೂರು ನಗರ, ನಾನೊಮ್ಮೆ ಬೇಜಾರು ಮಾಡಬೇಡಿ, ಸಿಬ್ಬಂದಿಗಳು ನಮ್ಮ ಸ್ವಲ್ಪ ಸಿಬ್ಬಂದಿ ಇದ್ದಾರೆ, ಪೌರ ಇವನಿಗೆ ರಿಯಾಜಿಗಳಿದೆ, ನೀನು ಯಾಕೆ ಮಾರೆ ಅವರೇ ಊಟ ಕೊಡ್ತೀವಿ, ಪೌರ ಕಾರ್ಮಿಕರ ಮಾತ್ರ ಕೊಡು ಮಾರೆ, ಅವ್ರಿಗೆ ಯಾಕೆ ಊಟ ಕೊಡಬೇಕಿತ್ತು ಅಂತ ಕೇಳಿದ್ದು ಇದೆ. ಯಾಕಂತ ಹೇಳಿದ್ರೆ ಪೌರ ಕಾರ್ಮಿಕ ಕೊಟ್ಟರೆ ಅವ್ರಿಗೆ ನಿಜವಾಗಿ ಸೇವೆ ಸಲ್ಲಿಸಂತ ಕೊಟ್ಟದಾಗಿ ನಾನು ತಮಾಷೆಗೆ ಹೇಳಿದ್ದು. ಯಾಕಂತ ಹೇಳಿದ್ರೆ ಈ ರೀತಿ ನಗರ ಜನರ ಆರೋಗ್ಯವನ್ನು ಕಾಪಾಡುವಂಥ, ನಗರ ನೈರ್ಮಲ್ಯವನ್ನು ಕಾಪಾಡುವಂಥ, ಪೌರ ಕಾರ್ಮಿಕರ ಮೂಲಭೂತ ಸೌಕರ್ಯ ಒದಗಿಸಿಕೊಡುವಂಥ ಮಹತ್ತರವಾದ ಜವಾಬ್ದಾರಿ ನಗರಸಭೆಗೆ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಆ ಒಂದು ಕಾರ್ಯಕ್ರಮಕ್ಕೆ, ಕಾರ್ಯಯೋಜನೆಗೆ ತಾವು ಸಹಕಾರ ಮಾಡಬೇಕು, ಎಲ್ಲರ ವಿಶ್ವಾಸತೆ ಕೊಡು ಮಾಡಬೇಕು ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ ಇವತ್ತು ವಿಶೇಷವಾಗಿ ಈಗ ನಮ್ಮ ಸ್ಪೀಕರ್, ನಿಜವಾಗಿ ಅವರು ಸ್ಪೀಕರ್, ನಮ್ಮ ರಾಜ್ಯದ ವಿಧಾನಸಭೆ ಅಧ್ಯಕ್ಷರು, ಇಂತೆಲ್ಲ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಮಾವಕಾಶ ಇರಲಿಲ್ಲ. ಆದರೆ ರಿಯಾಜು ಹೇಳಿದ, ನಾನು ಕೂಡ ನಿನ್ನೆ ಹೋಗಿದ್ದೆ, ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಇದೆ, ಅವ್ರಿಗೊಂದು ಗೌರವಿಸುವಂಥ ಕಾರ್ಯಕ್ರಮ ಇದೆ ಅಂತ ಹೇಳುವಾಗ ಅವರು ಬರುವುದಿಲ್ಲ ಅಂತ ಹೇಳುವಂಥ ಒಂದು ಮನಸ್ಥಿತಿದ್ದವರು ಬರ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿ ಈಗೆಲ್ಲ ಹೊರಟಿದ್ದಾರೆ. ಇವತ್ತು ತುಂಬ ತಡ ಆಗಿದೆ, ಹಸಿವಾಗ್ತಾ ಇದೆ ಪಾಪ. 1:30 ಗಂಟೆಗೆ ಊಟ ಮಾಡುವಂಥ ಪೌರ ಕಾರ್ಮಿಕರು ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ವೇದಿಕೆಯಲ್ಲಿ ಇದ್ದವರಿಗೆ ಕೂಡ ಸ್ವಲ್ಪ ಡಯಾಬಿಟಿಸ್ ಎಲ್ಲ ಇದೆ, ಶಂಕುರಾಜ್ ಅವರಿಗೆಲ್ಲ ನೀವು ಸ್ವಲ್ಪ ಕಾಯಬೇಕು. ಯಾಕಂದ್ರೆ ಈಗಾಗಲೇ ಸ್ಪೀಕರ್ ಬರ್ತಾ ಇದ್ದಾರೆ. ಅವರ ಊಟ ಮಾಡಿ ಮಾಡುವುದಾ ಮುಟ್ಟಿದ್ರ ಈಗ 5 ನಿಮಿಷದಲ್ಲಿ ಬಂದ ಕೂಡಲೇ ಅವರ ದಿವ್ಯ ಹಸ್ತದಲ್ಲಿ ನಮ್ಮ ಪುತ್ತೂರಿನ ಪೌರ ಕಾರ್ಮಿಕರಿಗೆ ಸನ್ಮಾನ ಮತ್ತು ವಸ್ತ್ರ ವಿತರಣಾ ಕಾರ್ಯಕ್ರಮ ಮಾಡುವಂಥ ಕಾರ್ಯಯೋಜನೆ ನಾವು ಹಾಕಿಕೊಂಡಿದ್ದೆ.
ಮತ್ತು ನಮ್ಮ ಶಕ್ವಕ್ಕೆ ಇದ್ದಾರೆ, ಅವರು ತುಂಬ ಕೆಲಸದ ಒತ್ತಡ ಇದ್ರು, ಸಭಾ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಕೆಲಸದ ಒತ್ತಡ ಇದ್ರು ಕೂಡ ಇವತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಇದೆ ಅಂತ ಒಂದು ಹೇಳುವ ಮಾತಿನ ಒಂದು ಒತ್ತಡದ ಮೇರೆಗೆ ಇವತ್ತು ಅವರು ಕೂತಿದ್ದಾರೆ. ಇಬ್ಬರು ಕೂಡ ನಿಮ್ಮನ್ನೆಲ್ಲ ಗೌರವಿಸುವಂಥ ಸನ್ಮಾನಿಸುವಂಥ ಕಾರ್ಯಕ್ರಮ ಮಾಡಿದೆ. ಮತ್ತೆ ಎಲ್ಲ ಒಟ್ಟಿಗೆ ಕೂತು ನಾವೆಲ್ಲ ಸಹಭೋಜನ ಮಾಡುವ. ಸ್ವಲ್ಪ ತಡವಾಗಿ ಜನ ಬಂದರು, ನಾನು ಹೇಳಿದೆ ನೀನು ಸಹಭೋಜನ ದೊಡ್ಡದಿಲ್ಲ ಹಾಕಿ ತಪ್ಪಾಯಿತು ಅಂತೇಳಿ, ಯಾಕಂದರೆ ಬಾಕಿ ಎಲ್ಲ ಕಾಣುವುದಿಲ್ಲ. ಸಹಭೋಜನ ದೊಡ್ಡದಾದ ಕಾರಣ 1 ಗಂಟೆ ಬರ್ತಾರೆ ಜನ ಬರ್ತಾ ಇದ್ದಾರೆ ಅಂತೇಳಿ ಇವತ್ತು ಒಟ್ಟಿಗೆ ಕೂತು ಈದ್ ಸೌಹಾರ್ದ ಇದು ಒಂದು ಕಾರ್ಯಕ್ರಮದ ಒಂದು ಸಮ್ಮಿಲನದ ಕಾರ್ಯಕ್ರಮವನ್ನು ಮತ್ತು ಒಟ್ಟಿಗೆ ಪೌರ ಕಾರ್ಮಿಕರೊಟ್ಟಿಗೆ ಸಹಭೋಜನ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡಲಿಕ್ಕಿದ್ದೇವೆ. ಅದೆಲ್ಲ ಆ ಸಹಭೋಜನವನ್ನು ಸ್ವೀಕಾರ ಮಾಡಿ, ಸನ್ಮಾನವನ್ನು ಸ್ವೀಕಾರ ಮಾಡಿ, ಪುತ್ತೂರನ್ನು ಇನ್ನಷ್ಟು ಸ್ವಚ್ಛಗೊಳಿಸುವಂಥ, ಇನ್ನಷ್ಟು ಒಳಗಿರುವಂಥ ಪ್ರದೇಶವನ್ನು ಸ್ವಚ್ಛಗೊಳಿಸುವಲ್ಲಿ ಪೌರ ಕಾರ್ಮಿಕರು ನೀವು ಪ್ರಯತ್ನ ಮಾಡಬೇಕಂತ ಹೇಳುವಂಥ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಅಭಿನಂದಿಸಿದ ಮಾತಿನ ಜೈ ಕರ್ನಾಟಕ.